ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡದ ಕಾರಣ ಇಂದು ರೈತರು ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಸೇರಿದ ಸಾವಿರಾರು ಜನ ರೈತರು ತಮ್ಮ ತಮ್ಮ ಬೈಕ್ಗಳನ್ನೇರಿ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ವಿಧಾನಸೌಧಗೆ ತೆರಳಲು ಪ್ಲಾನ್ ಮಾಡಿದ್ರು. ಇದರಿಂದ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 600ಕ್ಕೂ ಹೆಚ್ಚು ಜನ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ರೈತರನ್ನು ತಡೆಯಲು ಯತ್ನಿಸಿದ್ರು. ಯಾರಿಗೂ ಸೌಂಡ್ ಇಲ್ವಾ ಮತ್ತೆ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಾವು ಜವಾಬ್ದಾರಿ ಹೊತ್ತಿದ್ದೇವೆ. 24 ತಿಂಗಳು ಕೂಡ ಜವಾಬ್ದಾರಿ ಇದ್ದೇವೆ. ನಾವು ಈ ಭೂಮಿ ಇರುವವರೆಗೂ ಕೂಡ ಜವಾಬ್ದಾರಿ ಇರ್ತೇವೆ. ಇನ್ನು ರೈತರ ಬೈಕ್ ರ್ಯಾಲಿ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಬಳಿ ಬರುತ್ತಿದ್ದಂತೆ ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬಸ್ಗಳನ್ನು ಬ್ಯಾರಿಕೇಡ್ ಅಳವಡಿಸಿ ರೈತರ ರ್ಯಾಲಿಯನ್ನು ತಡೆದ್ರು. ಇದರಿಂದ ಆಕ್ರೋಶಗೊಂಡ ಹೋರಾಟಗಾರರು ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತು ಪೊಲೀಸರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಜಿ ಆಗಮಿಸಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಲಾಗಿದೆ. ಹಿರಿಯ ಅಧಿಕಾರಿಗಳ ಭರವಸೆಯಂತೆ 2 ವಾರಗಳಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ರೈತರು ಧರಣಿ ಬೈಕ್ ರ್ಯಾಲಿಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ರು. ತಮಗೆಲ್ಲ ಗೊತ್ತಿದೆ, ಜಂಗಮಕೋಟೆ ವ್ಯಾಪ್ತಿನಲ್ಲಿ ನಮ್ಮ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಏನು ಕೈಗಾರಿಕಾ ಉದ್ದೇಶಕ್ಕೆ ಭೂಸ್ವಾಧೀನ ಆಗ್ತಾ ಇದೆ, ಇದರ ಕುರಿತು ಕಳೆದ 2 ವರ್ಷಗಳಿಗೂ ಹೆಚ್ಚಾಗಿ ರೈತರ ಹೋರಾಟನೂ ಕೂಡ ನಡೀತಾ ಇದೆ. ಇಲಾಖೆ ಅಭಿವೃದ್ಧಿಯ ದೃಷ್ಟಿನಲ್ಲಿ ಕೈಗಾರಿಕೆಯ ಅಭಿವೃದ್ಧಿಯ ದೃಷ್ಟಿನಲ್ಲಿ ಇಲಾಖೆಯವರು ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕಳೆದ 70 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಕೆಲವು ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕೋರಿಕೆ ಇದೆ, ಆ ಕೋರಿಕೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಧರಣಿಗೆ ಪೂರಕವಾಗಿ ಅನೇಕ ಸುತ್ತುಗಳ ಚರ್ಚೆ ಮಾತುಕತೆ ಆಗಿದೆ. ಮಾನ್ಯ ಸಚಿವರ ಹಂತದಲ್ಲಿ ಚರ್ಚೆ ಆಗಿದ್ದಾವೆ. ಅದೇ ರೀತಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಆಗಿದೆ. ಎಲ್ಲ ಹಂತದಲ್ಲಿ ಚರ್ಚೆ ಆದರೂ ಕೂಡ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೋಗಿಲ್ಲ ಅನ್ನೋ ಭಾವನೆಯಿಂದ ಅವರು ಇವತ್ತು ಬೈಕ್ ರ್ಯಾಲಿಯನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ರೈತರು ಎಲ್ಲ ಸೇರಿ ಒಂದು ಸಾಂಕೇತಿಕವಾದಂಥ ಒಂದು ರ್ಯಾಲಿಯನ್ನು ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದರು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿನಲ್ಲಿ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅವೆಲ್ಲ ತೆಗೆದುಕೊಂಡಿದ್ದೀವಿ. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ ಇಲಾಖೆಯ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರಿಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಅಭಿವೃದ್ಧಿನೂ ಕೂಡ ಆಗಬೇಕು, ರೈತನೂ ಕೂಡ ಉಳಿಬೇಕು. ಆ ಎರಡೂ ನೆಲೆಯಲ್ಲಿ, ವಾಸ್ತವದ ನೆಲೆಯಲ್ಲಿ ಇದು ಸೌಹಾರ್ದಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋ ಆಶಾಭಾವನೆ ನಮ್ಮದಿದೆ. ಇನ್ನು ಬೆಳಿಗ್ಗೆಯಿಂದ ವಿಧಾನಸೌಧಗೆ ಬೈಕ್ ರ್ಯಾಲಿ ನಡೆಸಲು ತೀರ್ಮಾನಿಸಿದ ರೈತರು ಪೊಲೀಸರ ಕ್ರಮದಿಂದ ರಸ್ತೆಯಲ್ಲಿ ಕೆಲವು ಗಂಟೆಗಳ ಕಾಲ ಕಾಯಬೇಕಾಯಿತು. ನಂತರ ಜಿಲ್ಲಾಧಿಕಾರಿಯ ಮಾತಿಗೆ ಗೌರವ ಕೊಟ್ಟು ಮುಂದಿನ 2 ವಾರಗಳ ಕಾಲ ಧರಣಿಯನ್ನು ಮುಂದೂಡಲಾಗಿದ್ದು, ಉನ್ನತ ಮಟ್ಟದ ಸಭೆಯ ನಂತರ ಮತ್ತೆ ಮುಂದಿನ ಹೋರಾಟ ಮಾಡುವುದಾಗಿ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಸರ್ಕಾರದ ಲ್ಯಾಂಡ್ ಮಾಫಿಯಾ ನಿಲ್ಲಬೇಕು. ಸರ್ಕಾರ
2013 ಕಾಯ್ದೆಗೆ ತಿದ್ದುಪಡಿ ಮಾಡಿಕೊಂಡು ಭೂ ಸ್ವಾಧೀನ ಅಂತ ಹೇಳಿ ಹೊರಟಿರುವ ಉದ್ದೇಶ ಏನು? ಯಾಕೆ? ಇದೇನು ಸಾರ್ವಜನಿಕ ಉದ್ದೇಶನ? KIDB ಲೂಟಿ ಮಾಡೋ ಉದ್ದೇಶ ಅದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ, ಈ ಲೂಟಿಯನ್ನು ಕಾನೂನಿನ ಕೆಳಗಡೆ ಮಾಡೋದು ನಿಲ್ಲಬೇಕು. ನಿಮಗೆ ಕೈಗಾರಿಕೆಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ಭೂಮಿಯನ್ನು ವರ್ಗೀಕರಣ ಮಾಡೋಣ. CND ಭೂಮಿ ರಾಜ್ಯದಲ್ಲಿ ಎಷ್ಟಿದೆ, ನಿಮಗೆ ಎಷ್ಟು ಸಾವಿರ ಕೈಗಾರಿಕೆಗಳಿದ್ದಾವೆ, ಅವರಿಗೆ ಯಾವ್ಯಾವ ಕೈಗಾರಿಕೆಗೆ ಎಷ್ಟು ಭೂಮಿ ಬೇಕು ಆ ಭೂಮಿ ನಾವು ಕೊಡೋಕ್ಕೆ ತಯಾರಿದ್ದೀವಿ. ಆದರೆ ಕೃಷಿ ಭೂಮಿಗೆ ಕೈ ಹಾಕಬಾರ್ದು. ನೀವು ಕೃಷಿ ಭೂಮಿ ಕೈ ಹಾಕಿರಿ ಅಂದರೆ ನೀವು ಈ ದೇಶದ ಭವಿಷ್ಯಕ್ಕೆ ವಿಷ ಹಾಕಿದ್ರಿ ಅಂತ ಹೇಳಿ. ಆ ಕಾರಣಕ್ಕೆ ಇದು ನಿಲ್ಲಬೇಕು. ಇದನ್ನು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬೇಕು. ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಮಿಸ್ಟರ್ ಶಿವಕುಮಾರ್ ಅವರೇ. ಪೊಲೀಸ್ನವ್ರನ್ನ ತೋರಿಸಿ ನಮ್ಮನ್ನು ತಡೆಗಟ್ಟುವುದರಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ನ್ಯಾಯವಾಗಿದ್ದೀವಿ. ನೀವು ಸರ್ಕಾರ ನಿಮ್ಮ ಹತ್ರ ನ್ಯಾಯ ಇದ್ದರೆ ತಗೊಂಬನ್ನಿ, ಬೀದಿಲಿ ಕುತ್ಕೊಂಡು ಮಾತಾಡೋಣ. ಅದು ಬಿಟ್ಟು ನೀವು ಪೊಲೀಸ್ ಫೋರ್ಸ್ ಕಳಿಸಿದರೆ ನಾವು ಹೆದರ್ತೀವೇನೋ? ಹೆದರೋದಿಲ್ಲ. ಆ ಕಾರಣ ಪೊಲೀಸರು ಹೆಚ್ಚಾಗಿದ್ದಾರೆ. ಅದು ಸರ್ಕಾರದ ಆಡಳಿತದ ವೈಫಲ್ಯ. ಸರ್ಕಾರ ಯಾವುದೋ ಸತ್ಯವನ್ನು ಬಚ್ಚಿಟ್ಟು ಪೊಲೀಸ್ನವ್ರ ಮೂಲಕ ಅವರು ಸರ್ಕಾರ ನಡೆಸಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಒಟ್ನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ KIDB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರಾಣ ಕೊಟ್ಟೆಯೂ ಜಮೀನು ಕೊಡಲ್ಲ ಎನ್ನುತ್ತಿದ್ರೆ, ಅತ್ತ ಮತ್ತೊಂದು ರೈತ ಸಂಘದ ಬಣ KIDBಗೆ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೋದಾಗ